ಹಾಯ್, ನಮ್ಮ ಕೃಷ್ಣನ್ ಲವ್ ಸ್ಟೋರಿ ಸಿನಿಮಾ ಈಗಾಗಲೇ ಒಂದು ದೊಡ್ಡ ಸಕ್ಸಸ್ಸನ್ನು ಕಾಣ್ತಾ ಇದೆ. ಎಲ್ಲ ಕಡೆ ಬಹಳ ಬ್ಯೂಟಿಫುಲ್ ರೆಸ್ಪಾನ್ಸ್ ಬಂದಿದೆ ಆ್ಯಂಡ್ ಕಲೆಕ್ಷನ್ ವೈಸ್ ಕೂಡ ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಈ ಸಂತೋಷನ ಹಂಚ್ಕೊಳ್ಳಿಕ್ಕೆ ನಮ್ಮ ಇಡೀ ತಂಡ ಉತ್ತರ ಕರ್ನಾಟಕ ಕಡೆ ನಾವು ಹೊರಟಿದ್ದೀವಿ. ಇವಾಗ ಉತ್ತರ ಕರ್ನಾಟಕದಲ್ಲಿ ನಮ್ಮ ಮೊದಲನೇ ಡೆಸ್ಟಿನೇಷನ್ ರಾಣೆಬೆನ್ನೂರಲ್ಲಿ. ಸೊ ಬನ್ನಿ ಹೋಗೋಣ, ಅಲ್ಲಿ ಜನರ ಪ್ರತಿಕ್ರಿಯೆ ಹೇಗಿದೆ ಅವ್ರ ಜೊತೆ ನಾವು ಆ ಸಂತೋಷನ ಹಂಚ್ಕೊಳ್ಳೋಣ. ಲೆಟ್ಸ್ ಗೋ ಟು ರಾಣೆಬೆನ್ನೂರು. ಹೃದಯವೇ ಬಯಸಿದೆ ನಿನ್ನನೆ, ತೆರೆಯುತ್ತ ಕನಸಿನ ಕಣ್ಣನೆ, ದಿನವಿಡೀ ನಿನ್ನಯ ನೆನಪನೆ ನೆಯುವೆ, ಸೆಳೆತಕ್ಕೆ ಸೋಲುತ್ತಾನ ಸನಿಹಕ್ಕೆ ಕಾಯುವೆ. ಹೃದಯವೇ ಬಯಸಿದೆ ನಿನ್ನನೆ. ಕ್ರಿಶ್ಚಿಯನ್ ಲವ್ ಸ್ಟೋರಿ ಸಿನಿಮಾ ಹೆಂಗ್ ನಡೀತಾ ಇದೆ, ಏನು ಪ್ರತಿಕ್ರಿಯೆ ಸಿಕ್ಕಿದೆ? ಚಲೋ ಚೆನ್ನಾಗಿದೆ ಕಲೆಕ್ಷನ್. ಲೇಡೀಸ್ ಬರಕತ್ತಿದೆ, ಬಾಲ್ನಿ ಚೆನ್ನಾಗಿ ಬರಕತ್ತಿದೆ, ಬಾಲ್ನಿ ಕ್ಲಾಸು. ಆಮೇಲೆ ಕ್ಲೈಮ್ಯಾಕ್ಸ್ ಇದ್ದು ಸ್ವಲ್ಪ ಅಬ್ಜೆಕ್ಷನ್ ಮಾಡ್ತಾರೆ, ಆದ್ರೂ ಅದಕ್ಕೆ ಜನ ಬರಕತ್ತೈತಿ ನನಗೆ ಗೊತ್ತಾಗುತ್ತೆ. ಅದಕ್ಕೆ ಅದೇ ಅದು ಕ್ಲೈಮ್ಯಾಕ್ಸ್ ಚೇಂಜ್ ಐತಲ್ಲ, ಅದಕ್ಕೆ ಜನ ಹೆಚ್ಚಿಗೆ ಬರ್ತೈತಿ ಅಂತಂದ್ರೆ. ಒಟ್ಟಾರೆ ಸಿನಿಮಾದ ಬಗ್ಗೆ ಒಳ್ಳೆ ರಿಪೋರ್ಟ್ ಇದೆ. ನಮ್ಮಲ್ಲಿ ಇಲ್ಲಿ ಮಟ್ಟ ಚೆನ್ನಾಗಿದೆ ಕಲೆಕ್ಷನ್, ಚೆನ್ನಾಗಿದೆ. ಈಗ ನಾವು ಬಂದಿರೋದು ರಾಣೆಬೆನ್ನೂರಿಗೆ. ಈಗ ಥಿಯೇಟರ್ ವಿಸಿಟಲ್ಲಿ ನೋಡಿ ಅಷ್ಟೊಂದು ಜನ ಸಾಗರ ಇತ್ತು. ಅದೆಲ್ಲ ನೋಡಿ ನಮಗೆ ಖುಷಿಯಾಗಿ ಅರ್ಧ ಹೊಟ್ಟೆ ತುಂಬಿಟ್ಟಿದೆ. ಬಟ್ ನಾವು ಹೋಟ್ಲಿಗೆ ಬಂದಲ್ಲಿ ಮತ್ತೆ ಹಸಿವೆ ಆಗಿದೆ. ಊಟಕ್ಕೋಸ್ಕರ ಕಾಯ್ತಾ ಇದ್ದೀವಿ, ಆರ್ಡರ್ ಮಾಡಿ. ಉತ್ತರ ಕರ್ನಾಟಕ ಚಿಲ್ಲಿ ತೋಳಲಿ ನೀನಿರೆ ಇಂದು, ಸಾವಿಗೂ ಹೇಳುವೆ ನಾಳೆ ಬಾಯಂದು. ಸೊ ನಾವು ಇವಾಗ ರಾಣೆಬೆನ್ನೂರಿನಲ್ಲಿರೋ ಶಕ್ತಿ ಚಿತ್ರಮಂದಿರಕ್ಕೆ ಭೇಟಿ ನೀಡಿ ಬಂದ್ವಿ. ಅಲ್ಲಿ ನೋಡಿದ್ರಲ್ಲ ಅಷ್ಟೊಂದು ಜನಸಾಗರ, ತುಂಬಾ ಖುಷಿ ಆಯ್ತು ನಮಗೆ ಅಷ್ಟೊಂದು ಕ್ರೌಡ್ ನೋಡಿ. ಆ್ಯಂಡ್ ಇನ್ಫ್ಯಾಕ್ಟ್ ಅದ್ರ ಜೊತೆಗೆ ಆ ಚಿತ್ರಮಂದಿರದ ಮ್ಯಾನೇಜರ್ ಕೂಡ ನಮ್ಗೆ ಹೇಳಿರೋದು, ತುಂಬ ದಿನಗಳ ನಂತರ ಇಷ್ಟೊಂದು ಒಳ್ಳೆ ಕಲೆಕ್ಷನ್ ನೋಡಿರೋದು. ಆಮೇಲೆ ಅದಕ್ಕಿಂತ ಖುಷಿ ಕೊಡೋ ವಿಷಯ ಏನಂತಂದರೆ 70% ಬರೀ ಲೇಡೀಸ್ ಆಡಿಯನ್ಸ್ ಬರ್ತಾ ಇದ್ದಾರೆ, ಫ್ಯಾಮಿಲಿ ಆಡಿಯನ್ಸ್. ಸೊ ಇದು ಎಲ್ಲ ವರ್ಗದ ಜನರಿಗೂ ರೀಚ್ ಆಗಿದೆ. ನಾವು ಅಂದರೆ ಹಂತವಾಗಿ ನಾವು ಉತ್ತರ ಕರ್ನಾಟಕದಲ್ಲೂ ಅದೇ ಸೇಮ್ ರೆಸ್ಪಾನ್ಸ್ ನೋಡ್ತಾ ಇದ್ದೀವಿ. ಎಲ್ಲ ಕ್ಯಾಟಗರಿ ಆಫ್ ಆಡಿಯನ್ಸಿಗೆ ಕೂಡ ರೀಚ್ ಆಗಿದೆ. ಆ ಆಡಿಯನ್ಸ್ನ ನೋಡಿದಾಗ ನಿಜವಾಗ್ಲೂ ಸ್ಪೀಚ್ಲೆಸ್ ಆದ್ವಿ, ನಾನು ಮತ್ತು ನಮ್ಮ ಡೈರೆಕ್ಟರ್ ಮತ್ತು ಶ್ರೀಧರ್ ಅವರು ಮತ್ತು ನಮ್ಮ ನಾಯಕಿಯವರು. ನಿಜಕ್ಕೂ ನಮಗೆ ಭಾಳ ಖುಷಿ ಆಗ್ತಾ ಇದೆ, ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅನ್ನೋದು. ಸೊ ನೆಕ್ಸ್ಟ್ ಇವಾಗ ವಿ ಆರ್ ಹೆಡಿಂಗ್ ಟುವರ್ಡ್ಸ್ ಗದಗ್. ಸೊ ಬನ್ನಿ ಗದಗ್ ಹೋಗಿ ಅಲ್ಲಿ ರೆಸ್ಪಾನ್ಸ್ ನೋಡೋಣ. ಸಂಗೀತ ನಿರ್ದೇಶಕರು ಆಡಿ. ಸಂತೆಯಲ್ಲೇ ನಿಂತರೂ ನೋಡು ನೀನು ನನ್ನನ್ನೇ, ನಾನು ಮಾತ್ರ ಕೇಳುವಂತೆ ಕೂಗು ನೀನು ನನ್ನನ್ನೇ, ಕಣ್ಣ ಕಟ್ಟಿ ಬಿಟ್ಟರು ಈಗ ನಾನು ಕಾಣಬಲ್ಲೆ ನಿನ್ನನ್ನೇ, ಸೇರಬಲ್ಲೆ ನಿನ್ನನ್ನೇ, ನಾನು ಮಾತ್ರ ಬಲ್ಲೆ ನಿನ್ನನ್ನೇ. ಆಗಲೇ ಬೇಡ ದೂರ ಎಂದೆಂದು ಹೃದಯವೇ ಬಯಸಿದೆ ನಿನ್ನನೆ.
ಕನಸಿನ ಕಣ್ಣನೆ ದಿನವಿಡೀ ನಿನ್ನಯ ನೆನಪನೆ ನೆಯುವೆ ಸೆಳೆತಕ್ಕೆ ಸೋಲುತ್ತಾ. ಕೃಷ್ಣನ್ ಲವ್ ಸ್ಟೋರಿ ಬೆಸ್ಟ್ ಪಿಕ್ಚರ್. ಇದು ಲೇಡೀಸ್ ಅಪಿಯರೆನ್ಸ್ ಅದು ನೋಡಲಿಕ್ಕೆ ಲೇಡೀಸು ಪರವಾಗಿಲ್ಲ, ಚೆನ್ನಾಗಿದೆ, ಸ್ಟೋರಿ ಚೆನ್ನಾಗಿದೆ, ಲವ್ ಸ್ಟೋರಿ ಇದೆ. ಸೂಪರ್ ಆಗಿದೆ, ಚೆನ್ನಾಗಿದೆ, 100 ಗ್ಯಾರಂಟಿ. ಸೂಪರ್, 3 ಸಾರಿ ಬಂದದ್ದು. ಹೌದಾ? ಸೂಪರ್ ಆಗಿದೆ, ಸೂಪರ್ ಆಗಿದೆ ಪಿಕ್ಚರ್. ಸೂನ್ ಮೊಮೆಂಟ್. ದಿನವಿಡೀ ನಿನ್ನಯ ನೆನಪನೆ ನೆಯುವೆ ಸೆಳೆತಕ್ಕೆ ಸೋಲುತ್ತಾನ ಸನಿಹಕ್ಕೆ ಕಾಯುವೆ. ನಾವೀಗ ಹುಬ್ಳಿಯಾಗ ಅದೇವ್ರಿ, ಹುಬ್ಳಿಯಾಗ ನೋಡ್ರಿ, ಹುಬ್ಳಿಯಾಗ ಹೋಟೆಲ್ ಹನ್ಸ್ದಾಗ ನಾಷ್ಟ ಮಾಡಕತ್ತೀವಿ. ನಾಷ್ಟ ಮಾಡಕತ್ತೀವಿ. ನಮ್ಮ ಹೀರೋ ಸಾಹೇಬರು ಒಂದು 4 ಎಗ್, 4 ಪ್ಲೇಟ್ ಇಡ್ಲಿ ಚೆನ್ನಾಗಿ ಜಡ್ದ ಕುಂತಾರೆ ನೋಡ್ರಿ. ಹೀರೋಯಿನ್ ಮೇಡಮ್ ಪಾಪ ಏನು ಸಿಕ್ಕಿಲ್ಲ ಅಂತ ಬ್ರೆಡ್ ತಿನ್ಲಿಕ್ಕತ್ತಾರೆ. ಇವ್ರು ನೋಡ್ರಿ ಆಗಲೇ 2 ಸರಿ ಟಿಫನ್ ಮಾಡ್ಲಿಕ್ಕತ್ತಾರೆ. ಈಗೂ ಉಂಟೆ. ಈಗ ನೋಡ್ರಿ ಸರ್, ನಾವು ಹುಬ್ಳಿಗೆ ಬಂದೀವಿ. ಈಗಾಗಲೇ ನಾವು ಗದಗ ಮತ್ತು ರಾಣೆಬೆನ್ನೂರು ಹೋಗಿ ಬಂದೀವಿ. ಈಗ ರಾಣೆಬೆನ್ನೂರಲ್ಲಿ ತುಂಬ ಚಲೋ ಪ್ರತಿಕ್ರಿಯೆ ನೀಡಿ ಬಂದಂತ ನಮ್ಗೆ ಕೇಳ್ಪಟ್ಟು ಇಲ್ಲಿ ಬಂದಿದ್ದೀವಿ. ಭಾಳ ಕುತೂಹಲದಿಂದ ಕಾಯ್ತಿದ್ದೀವಿ ನಾವು, ಹೆಂಗದ ಅನ್ನೋದು ರೆಸ್ಪಾನ್ಸ್ ಅನ್ನೋದು. ಅಲ್ಲಿ ಹೋಗಿ ಜನರ ಹತ್ರ ಮಾತಾಡೋದು ನಮ್ಗೆ ಭಾಳ ಖುಷಿ ಆಗುತ್ತೆ ನಮಗೆ. ಈಗ ಹೋಗೋಣ ಥಿಯೇಟ್ರ್ ಹತ್ರ, ಬನ್ನಿ ಅಲ್ಲಿ ಮಾತಾಡೋಣ ಜನರ. ವೀಕ್ಷಕರೇ, ನಾವು ಇವಾಗ ಹೋಗ್ತಾ ಇರೋದು ಲಕ್ಷ್ಮೀ ಮಾತಾ ಟೆಂಪಲ್ಗೆ. ಟೆಂಪಲ್ ಅಂದರೆ ನಮ್ಮ ಲಕ್ಷ್ಮೀ ಮಾತಾ ಚಿತ್ರಮಂದಿರ. ಈ ಥಿಯೇಟರ್ ಅನ್ನೋದು ನಮಗೆ ಒಂಥರ ದೇವಸ್ಥಾನ ಇದ್ದಂಗೆ, ಯಾಕಂದರೆ ಅಭಿಮಾನಿ ದೇವರುಗಳೆಲ್ಲ ನಮಗೆ ಅಲ್ಲೇ ಸಿಗೋದು. ನಮ್ಮ ಚಿತ್ರಮಂದಿರ ಅಂದರೆ ಲಕ್ಷ್ಮೀ ಮಾತಾ ಚಿತ್ರಮಂದಿರಕ್ಕೆ ನಾವೀಗ ಹುಬ್ಳಿಯಲ್ಲಿ ಹೋಗ್ತಾ ಇದ್ದೀವಿ. ಬನ್ನಿ, ಲೆಟ್ಸ್ ಗೋ. ನೀನಾಡದ ಮಾತು ನನ್ನಲ್ಲಿದೆ, ನನ್ನಯ ಮೌನ ನಿನ್ನಲ್ಲಿದೆ, ಮಂದಹಾಸ ಎಲ್ಲ ಹೇಳಿದೆ, ಅಂದ ಮೇಲೆ ಬಾಕಿ ಏನಿದೆ, ಒಲವಾಗಿ ಹೋಗಿರುವಾಗ ಸರಿಮಾತು ಸೋಲುವುದೇಕೆ, ಜೊತೆಯಾಗಿ ನೀನಿರುವಾಗ ಸಮಯಾನೇ ಸಾಲದು ಏಕೆ, ಕೇಳಿದರೆ ಮಂದಹಾಸ ನೀನಾಡದ ಮಾತು ನನ್ನಲ್ಲಿದೆ, ಇಷ್ಟ ಆಗುತ್ತೆ ಅಂತ ನಾವು ನಮ್ಗೆ ಗೊತ್ತು. ಸೊ ಇಷ್ಟ ಆದ್ಮೇಲೆ ಹೇಗೆ ಇಷ್ಟ ಆಯ್ತು, ಯಾಕೆ ಇಷ್ಟ ಆಯ್ತು ಅಂತ ನಮ್ಮ ಜೊತೆ ಹಂಚ್ಕೊಳ್ಳೋದು, ಓಕೆನಾ? ಡೈರೆಕ್ಟ್ರು ಹಾಡೆಲ್ಲ ಹೇಳ್ಬಾರ್ದು, ಡೈರೆಕ್ಟ್ರಿಗೆ ಹೀರೋಯಿನ್ ಆಕ್ಷನ್ ಕಟ್ ಮಾಡ್ತಾ ಹೇಳ್ಬೇಕು. ಹೀರೋಯಿನ್ ಹಾಡು ಹೇಳಿದ್ದಾರೆ. ನಿಮಗೆ ಮ್ಯೂಸಿಕ್ ಡೈರೆಕ್ಟರ್ ಶ್ರೀಧರ್ ಇದ್ದಾರೆ, ಅವ್ರು ಆಡ್ತಾರೆ ನೋಡಿ. ಮೋಸ ಮಾಡಲೆಂದೇ ನೀನು ಬಂದೆಯ, ಪ್ರೀತಿ ಹೆಸರ ಹೇಳಿ ಎದುರು ನಿಂತೆಯ, ನಕ್ಕಾಗೆ ನಟನೆ ಮಾಡಿ ಕಾದೆಯ, ನಗುವ ಸದ್ದಿನಲ್ಲೇ ಹೃದಯ ಒಡೆದೆಯ. ನೀವೆಲ್ಲ ಥಿಯೇಟ್ರಿಗೆ ಬರಬೇಕು, ಚಿತ್ರ ನೋಡಬೇಕು, ಚಿತ್ರ ನೋಡಿ ಅದರ ಡ್ರೆಸ್ ಮಾಡಬೇಕು. ಈಗ ಉಂಟೆ ಚೆನ್ನಾಗಿದೆ, ಸ್ಟಡಿ ಆಗಿದೆ ಕಲೆಕ್ಷನ್ಸು. ಡೇ ಬೈ ಡೇ ಫ್ಯಾಮಿಲಿ ಹೆಚ್ಚಾಗಿ ಬರ್ತಾ ಇದೆ. ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಯಾಕಂದರೆ ಈಗ ಮಳೆ ಕೂಡ ಇದೆ, ಆದರೂ ಕೂಡ ಕಲೆಕ್ಷನ್ ಚೆನ್ನಾಗಿದೆ. ಸಿನಿಮಾ ತುಂಬ ಚೆನ್ನಾಗಿದೆ,
ಎಲ್ಲ ಫ್ಯಾಮಿಲಿ ಕುಂತು ನೋಡೋ ಥರ ಸಿನಿಮಾ ತೆಗೆದಿದ್ದಾರೆ. ಮತ್ತು ಎಂಡಿಂಗ್ನಲ್ಲಿ ಮೆಸೇಜ್ ಕೂಡ ಇದೆ ಪಿಕ್ಚರ್ನಲ್ಲಿ. ಸೂಪರ್ ಆಗಿ ನೋಡ್ತಾ ಇದ್ದೀರಾ? ನಾಲ್ಕನೇ ಸಾರಿ ಸಖತ್ತಾಗಿದ್ದಾರೆ ಸರ್. ಎಲ್ಲೇ ನಾನಿನ್ನ ಹೆಸರನ್ನು ಸೂಪರ್ ಹಿಟ್ ಫಿಲ್ಮ್. ಹೀಗೆ ನೀ ನನ್ನ ಹುಬ್ಳಿಲಿ ಲಕ್ಷ್ಮೀ ಮಾತಾ ಥಿಯೇಟರಲ್ಲಿ ಎಷ್ಟು ಚಲೋ ರೆಸ್ಪಾನ್ಸ್ ಇದ್ರು ನೋಡ್ರಿ. ನನಗಂತೂ ತುಂಬಾ ಖುಷಿ ಆಯಿತು. ಎಷ್ಟು ಜನ ಇದ್ರು, ಎಷ್ಟು ರಿಪೀಟ್ ಆಡಿಯನ್ಸ್ ಇತ್ತು, ಅದು ನೋಡಿ ನಮ್ಗೆ ತುಂಬ ಸಂತೋಷ ಆಯಿತು. ಥಿಯೇಟರ್ ಅಷ್ಟು ಕೆಪಾಸಿಟಿ ಥಿಯೇಟರ್ ಅದು, ಅಲ್ಲಿ ಕೂಡ ಅಷ್ಟೊಂದು ಜನ. ಇನ್ಫ್ಯಾಕ್ಟ್ ಹುಬ್ಳಿಲಿ ನಮಗೆ ಓಕೆ ಕ್ರೌಡ್ ಇರುತ್ತೆ, ಗುಡ್ ರೆಸ್ಪಾನ್ಸ್ ಅಂತ ಆಲ್ರೆಡಿ ಗೊತ್ತಿತ್ತು. ಬಟ್ ಧಾರವಾಡಲ್ಲಿ ಹೇಗಿದೆ ಅಂತ ನಮಗೆ ಸ್ವಲ್ಪ ಡೌಟ್ ಇತ್ತು. ಬಟ್ ಧಾರವಾಡ ಥಿಯೇಟರ್, ವಿಜಯ ಥಿಯೇಟರ್ಗೆ ಹೋಗಿ ಬಂದ್ವಿ. ಐ ಥಿಂಕ್ ನಮಗೆ ಬೆಸ್ಟ್ ರೆಸ್ಪಾನ್ಸ್ ಸಿಕ್ಕಿದ್ದು ಧಾರವಾಡ, ಒನ್ ಆಫ್ ದ ಬೆಸ್ಟ್ ರೆಸ್ಪಾನ್ಸ್ ಅಂತ ಹೇಳ್ಬೋದು ಧಾರವಾಡ ಥಿಯೇಟರಲ್ಲಿ, ವಿಜಯ ಥಿಯೇಟರಲ್ಲಿ. ನನಗೆ ಅಜಯ್ಗೆ ಕೃಷ್ಣ ಗೀತಾ ಅಂತಾನೆ ಕರೀತಾ ಇದ್ರು. ಸೊ ಹಾಗಾಗಿ ಐ ಥಿಂಕ್ ಈವನ್ ಹಾಡು ನನ್ಗೆ ಹಾಡಕ್ಕೆ ಹೇಳಿದ್ರು. ಸೊ ನಾನು ಒಂದು ಸೆಂಟೆನ್ಸ್ ಅಂದರೆ ಒಂದು ಲೈನ್ ಹಾಡಿದೆ ಅಷ್ಟೇ, ಸಂತೆಯಲ್ಲಿ ಅಂತ ಹೇಳಿದ ತಕ್ಷಣ ಅವರೇ ಶುರು ಮಾಡಿದ್ರು. ಸೊ ಐ ಥಿಂಕ್ ರೆಸ್ಪಾನ್ಸ್ ಇಸ್ ವೆರಿ ಗುಡ್. ಖುಷಿ ಆಗ್ತಿದೆ ಬಿಕಾಸ್ ಉತ್ತರ ಕರ್ನಾಟಕದಲ್ಲಿ ನಮ್ಮ ಚಿತ್ರ ಇಷ್ಟು ಚೆನ್ನಾಗಿ ಓಡ್ತಿದೆ. ಈ ಜನ ನಮ್ಮ ಚಿತ್ರವನ್ನು ಇಷ್ಟು ಇಷ್ಟಪಡ್ತಿದ್ದಾರೆ ಅಂತ ಯುನೋ ಕೇಳಿ ತುಂಬಾ ಸಂತೋಷ ಆಯ್ತು. ಬಳಿಯಲ್ಲೇ ಸುಳಿವಾಗ ದೂರಾನೆ ನಿಲ್ಲೋದು ಒಂದು. ನಮಸ್ಕಾರ ಹೇಳ್ರಿ. ಒಂದೇ ನೋಡ್ರಿ, ಬೆಂಗಳೂರಲ್ಲಿ ರಸ್ತೆ ಹೋಗ್ತಿದಾರೆ, ಇಲ್ಲ ಬರ್ತಿದಾರಲ್ವಾ? ನಾವು ನಿಮ್ಮ ಕಡೆ ಉತ್ತರ ಕರ್ನಾಟಕದವ್ರೆ. ನಾವು ನಮ್ಮ ತಂದೆ ತಾಯಿ ಎಲ್ಲಿಯವ್ರೆ, ರಾಣೆಬೆನ್ನೂರು. ಖುಷಿ ಆಗ್ತದೆ ನಿಮ್ಮನ್ನೆಲ್ಲ ನೋಡಿಲ್ಲ. ಆಡ್ಬೇಕಾ? ಮೋಸ ಮಾಡಲೆಂದ ನೀನು ಬಂದೆಯ, ಪ್ರೀತಿ ಹೆಸರು ಹೇಳಿ ಎದುರು ನಿಂತೆಯ, ಲೆಕ್ಕ ಹಾಗೆ ನಟನ ಮಾಡಿ ಕಾದೆಯ, ಸದ್ದಿನಲ್ಲಿ ಹೃದಯ ಹೊರಗೆ ಹೇಳಲ್ಲ ರೀ, ಹೊರಗೆ ತೋರಿಸ್ಬಿಟ್ಟಿದ್ದಾರೆ ನಮಗೆ ನೀವೆಲ್ಲರೂ. ಇಲ್ಲಿ ನಮ್ಮ ರಾಜಗಾರ ಮಾತಾಡ್ತಾರೆ, ತುಂಬಾ ಚೆನ್ನಾಗಿ ಆಡ್ತಾರೆ, ಬಿಡಬೇಡಿ. ಎಲ್ರಿಗೂ ನಮಸ್ಕಾರ. ನಿಜವಾಗ್ಲೂ ಖುಷಿ ಆಗ್ತಿದೆ, ನೀವೆಲ್ಲ ಎಷ್ಟು ಎಂಜಾಯ್ ಮಾಡ್ತಿದ್ದೀರಾ, ನೀವೆಲ್ಲ ಎಷ್ಟು ಖುಷಿ ಪಡ್ತಾ ಇದ್ದೀರಾ ಅಂತ ನಿಜವಾಗ್ಲೂ ನಮ್ಗೆ ಖುಷಿ ಆಗ್ತಿದೆ. ಅಂಡ್ ಮೋಸ ತುಂಬಾ ಹುಡುಗಿಯರು ಮೋಸ ಮಾಡಲ್ಲ ರೀ, ತುಂಬಾ ಹುಡುಗಿಯರು ಮಾಡಲ್ಲ, ಆಗ ಮಾಡ್ತಾರೆ ನೋಡಿ. ಹುಡುಗಿರಲ್ಲೇ ಇದ್ದಾರೆ, ಅಮ್ಮ ನಾವು ಮೋಸ ಮಾಡ್ತೀವ? ನಮಸ್ತೆ, ಸಂತೆಯಲ್ಲಿ ನಿಂತರು ಕಾಣುವಂತೆ ಕೂಗು ನೀನು, ಕಾಣಬಲ್ಲೆ ನಿನ್ನನ್ನೇ, ಮಾತ್ರ ಬಲ್ಲೆ ನಿನ್ನನ್ನೇ. ಥ್ಯಾಂಕ್ ಯು. ಅವ್ರು ಹೇಳಿದ್ರು, ಏನಪ್ಪ ಅಂದ್ರೆ ಅವ್ರು ಹೇಳಿದ್ರು ಹುಡುಗಿರು ಮೋಸ ಮಾಡಿಲ್ಲ ಅಂತ ದೂರ ಇರ್ತಿದ್ರೆ, ಅಜಯ್ ಜಿ ಹೇಳ್ತಿದ್ದಾರೆ ಮೋಸ ಮಾಡ್ತಾರೆ ಅಂತ. ಏನಪ್ಪಾ ಅಂತಂದ್ರೆ ಹುಡುಗಿರು ಒಂಬೇಗೌಡ್ರು ತರನೇ ಬಗ್ಗೆ ಕೈಕೊಡ್ತಾರೆ. 90% ಹುಡುಗರು ಲವ್ ಮಾಡಿರೋ ಹುಡುಗಿ ಕೈ ಕೊಟ್ಟರೆ ಸಾಕು ಮತ್ತೊಂದು ಹುಡುಗಿಗೆ ತೆಗೆದುಕೋಬಹುದು. 1% ಹುಡುಗರು ಅದನ್ನೇ ಸೀರಿಯಸ್ ಆಗಿ ತಗೊಂಡು ದೇವಸ್ಥರಾಗ್ಬಿಡ್ತಾರೆ. ನಮ್ ಕೃಷ್ಣ ದೇವಸ್ಥರಾಗ್ತಾರೆ ಅಂತ ನಾವು ಅನ್ಕೊಂಡ್ರೆ ಅವನು ಸಲ್ಮಾನ್ ಖಾನ್ ತರ ಆಗ್ಬಿಡ್ತಾರೆ. ನಮ್ಮ ಥಿಯೇಟರ್ ಮಾಲೀಕರು ಹೀರೋ ಹೀರೋಯಿನ್ ಅವ್ರಿಗೆಲ್ಲ ಸನ್ಮಾನ ಮಾಡ್ತಾರ, ಎಲ್ಲ ಚಪ್ಪಲ ಹೊಡಿದ್ದಾರೆ, ಅದೇ ಅವರಿಗೆ ಸನ್ಮಾನ ಮಾಡ್ತಾರೆ.
ಸ್ಟೈಲಿ ರೊಟ್ಟಿ ಊಟ ಮಾಡ್ತಾ ಇದ್ದೀವಿ ನೋಡಿ. ಬೆಂಗಳೂರು ಹುಡುಗಿ ಹೆಂಗೆ ರೊಟ್ಟಿ ತಿಂತಾರೆ. ತುಂಬಾ ಖಾರ ಆದ್ರೂ ಮಜವಾಗಿದೆ. ಚಟ್ನಿ ಪುಡಿ ಎಲ್ಲ ಮೊಸರು ಈರುಳ್ಳಿ ನೋಡಿ, ಈರುಳ್ಳಿ ಒಂದು ಬಾಸ್ಕೆಟ್ ಇಟ್ಕೊಂಡು ಬಿಸಿ ಬಿಸಿ ಜೋಳದ ರೊಟ್ಟಿ. 3 ರೊಟ್ಟಿ ತಿಂದಿನಿ, ಇನ್ನೊಂದು ರೊಟ್ಟಿ ಬಂದಿಲ್ಲ. 4ನೇ ಕಾಯ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ನಾವೇನು ಇಲ್ಲಿ ಮೇಲೆ ಜೋಳದ ರೊಟ್ಟಿ ತಿಂದ್ವಲ್ಲ, ಇಲ್ಲಿ ನಮ್ಮ ಅಕ್ಕವರ ತಾಯಂದ್ರೆ ಇಲ್ಲಿ ರೊಟ್ಟಿ ಬಡಬಿಟ್ಟು ನಮ್ಗೆ ತಿನ್ಸಿರೋದು. ಇಲ್ಲಿ ದಿನಕ್ಕೆ ಎಷ್ಟು ರೊಟ್ಟಿ ಮಾಡ್ತಾರೆ ಲೆಕ್ಕಕ್ಕಿಲ್ಲ. ಬಂದಿದ್ದೆಲ್ಲ ಗ್ರಾಹಕರಿಗೆ ಇಲ್ಲಿ ರೊಟ್ಟಿ ಮಾಡಿಬಿಟ್ಟು ಹೊಟ್ಟೆ ತುಂಬಿಸಿ ಕಳಿಸ್ತಾ ಇರ್ತಾರೆ. ರುಚಿಯಾದ ರೊಟ್ಟಿ ಮಾಡ್ತಾರೆ. ತುಂಬ ಚೆನ್ನಾಗಿತ್ತು ರೊಟ್ಟಿ. ಧನ್ಯವಾದ. ಈಗ ನಮ್ಮ ನೆಕ್ಸ್ಟ್ ಜರ್ನಿ, ನೆಕ್ಸ್ಟ್ ಸ್ಟಾಪ್ ಬೆಳಗಾಂ. ಸೊ ಬೆಳಗಾಮಲ್ಲಿ ನೋಡೋಣ ಜನ ಹೇಗೆ ಕೃಷ್ಣನ್ ಲವ್ ಸ್ಟೋರಿನ ಒಪ್ಕೊಂಡಿದ್ದಾರೆ ಅಂತ. ತುಂಬಾ ಖುಷಿ ಆಗ್ತದೆ. ಪ್ರೋತ್ಸಾಹ ಕೊಟ್ಟಿದ್ದಾರೆ. ನಿಮ್ಮೆಲ್ಲರಿಗೂ ತುಂಬಾ ಧನ್ಯವಾದಗಳು. ಬೆಂಗಳೂರಿಂದ ನಾನು ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳೋದಂತಾನೆ ಬಂದಿರೋದು. ಥಿಯೇಟ್ರು ಇವತ್ತು ಇಷ್ಟೊಂದು ಫುಲ್ ಆಗಿದೆ. 3ನೇ ವಾರ ಇಷ್ಟು ಫುಲ್ ಆಗಿದೆ ಅಂದರೆ ನಿಜವಾಗ್ಲೂ 3ನೇ ವಾರನ 100 ದಿವಸಕ್ಕೆ ತಗೊಂಡು ಹೋಗ್ತೀರಾ ಅಂತ ಅನ್ಸುತ್ತೆ. ಗೀತಾ ಗೀತಾ ಮಾತಾಡೋಣ. ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಿ? ಅದುವೇ ಗಲ್ಲಿ ಕ್ರಿಕೆಟ್. Let's go, come on, it's a sweet game, full of gang and tame. Do not mess up to the team you play, cause it's a game war. So you ready guys? Yeah, let's play, come on, come on, come on, come on. ಪಿಕ್ಚರ್ ಜೋರಿದೆ. ಮೌತ್ ಪಬ್ಲಿಸಿಟಿ ಮೇಲೆ ಪಿಕಪ್ ಆಗ್ಬೋದು. ಪಿಕ್ಚರ್ 100 days ಮಿನಿಮಮ್ ಆಗ್ಬೋದು. ಕಲೆಕ್ಷನ್ ಎಲ್ಲ ಚೆನ್ನಾಗಿದೆ. ಸ್ಟಡಿ ಕಲೆಕ್ಷನ್ ಜೆಂಟ್ರಿ ಪಬ್ಲಿಕ್ ಬರ್ತಾ ಇದೆ. ಫ್ಯಾಮಿಲೀಸ್ ಮತ್ತೆ ಜೆಂಟ್ರಿ ಪಬ್ಲಿಕ್ ಫ್ಯಾಮಿಲೀಸ್ ಬರ್ತಾ ಇದೆ. ಹೆಣ್ಮಕ್ಳೆಲ್ಲ ಬರ್ತಾ ಇದ್ದಾರೆ. ಜನ ಏನಂತ ಇದ್ದಾರೆ ಸಿನಿಮಾ ನೋಡಿ? ರಿಪೀಟ್ ಆಡಿಯನ್ಸ್ ಇದೆ. ರಿಪೀಟ್ ಆಡಿಯನ್ಸ್ ಇದೆ. ಕ್ಲೈಮ್ಯಾಕ್ಸ್ ಹೈಲೈಟ್ ಪಿಕ್ಚರ್. ಕ್ಲೈಮ್ಯಾಕ್ಸ್ ಹೈಲೈಟ್. ಇಂಡಿಯಾದಲ್ಲಿ ಗಲ್ಲಿ ಗಲ್ಲಿಗಳಲ್ಲಿ ನಡೆಯೋ ಬೆಟ್ಟಿಂಗ್ ಕ್ರಿಕೆಟ್, ಅದುವೇ ಗಲ್ಲಿ ಕ್ರಿಕೆಟ್. ಸ್ಟೈಲ್ ಬೇಡ ಮರಿ, ಕ್ರಿಕೆಟ್ ಒಂದೇ ಗುರಿ. ತಮ್ಮ ಹೆಸರು? ಬಸವನಗೌಡ ಪಾಟೀಲ್, ಥಿಯೇಟರ್ ಮ್ಯಾನೇಜರ್. ಹೆಂಗಿದೆ ಸರ್ ಸಿನಿಮಾ? ಒಳ್ಳೆ ಸಿನಿಮಾ ಸರ್. ಹೌದಾ? ಜನ ಏನೇನು ಹೇಳ್ತಾರೆ? ಒಳ್ಳೆ ಅಭಿಪ್ರಾಯ ಸರ್. ಒಳ್ಳೆ ಅಭಿಪ್ರಾಯ. ಕಲೆಕ್ಷನ್ ಹೆವಿ ಕಲೆಕ್ಷನ್. 100 ದಿವಸ ಓಡುತ್ತಾ? ನಮ್ಮ ಅಂದಾಜ್ ಲೇಡೀಸ್ ಅಂದ್ರೆ ನಮ್ದು 50 ನೀವು ಆಪರೇಟರಾ? ಚಲೋ ಆಯ್ತಾ? ಸಿನಿಮಾ ಏನೇನು ಬೆಸ್ಟ್ ಸಿನಿಮಾ ಆದರೂ ನಿನ್ನೆ ಲೇಡೀಸೇ ಜಾಸ್ತಿ. ನಮ್ಮ ಕಡೆ ಲೇಡೀಸ್ ಭಾಳ ಜಾಸ್ತಿ. ಮುಖ್ಯನ ಮನಸ್ಸು ಇಲ್ಲ ಹಾಕಿದ್ರಾ? ಇಲ್ಲ ಹಾಕಿದ್ರು. ಮುಖ್ಯನ ಮನಸ್ಸು 2ನೇ, 3ನೇ. ಮುಖ್ಯನ ಮನಸ್ಸು 2ನೇ, 3ನೇ.
ಪಿಕ್ಚರ್ ಇವತ್ತಿನ ಹತ್ತಿರ ನಡಿಬಹುದು ಅಂತ ನನ್ನ ಅಂದಾಜು. It's a street game. Yeah, it's a street game. Yeah. Let's play. Woman, Digagi, woman, Crazy Gagi, woman, Jolly Gagi, woman, Hyper Gagi, woman, City Gagi, woman, Prestige Gagi. Tale mele, tale hote, dillo dilagide. ಇಂಡಿಯಾದಲ್ಲಿ ಗಲ್ಲಿ ಗಲ್ಲಿಗಳಲ್ಲಿ ನಡೆಯೋ ಬೆಸ್ಟಿಂಗ್ ಕ್ರಿಕೆಟ್ ಅದುವೇ ಗಲ್ಲಿ ಕ್ರಿಕೆಟ್. ತುಂಬ ಖುಷಿ ಆಗ್ತದೆ ನನಗೆ ಬಂದು ಎಲ್ಲರೂ ಎಷ್ಟೊಂದು ಜನ ನೋಡೋದು ತುಂಬ ಖುಷಿ ಆಗ್ತಾ ಇದೆ. ನಮ್ಮ ಚಿತ್ರದ ನಿರ್ದೇಶಕರು ಶಶಾಂಕ್ ಅವರು ಬಂದಿದ್ದಾನೆ, ನಾಯಕಿ ರಾಧಿಕಾ ಪಂಡಿತ್ ಅವರು, ನಮ್ಮ ಜೊತೆ ಸಹೋದರ ನಿತೇಶ್, ಇವರು ವಿನೋದ್ ಅಂತ. ಈಗ ಇದರಲ್ಲಿ ಈಗಾಗಲೇ ಸಿನಿಮಾ ನೋಡಿರೋರು ಎಷ್ಟು ಜನ ಇದ್ರ ಕೈ ಎತ್ತಿ. ವೆರಿ ಗುಡ್. ನಿನ್ನೆ ನೋಡ್ಬಿಟ್ಟಿದ್ರೆ ಆಗಲೇ ಎರಡನೇ ಸರಿ ಬಂದಿದ್ದೀರಾ. ಓಕೆ, ನನಗೆ ಒಳ್ಳೆ ಪಿಕ್ಚರ್ ಬಂದಾಗ ಇಲ್ಲಿ ಮತ್ತೆ ಮತ್ತೆ ನೋಡಬೇಕು. ಬಿಜಾಪುರದಲ್ಲಿ 3 ದಿನ ಓಡ್ಬೇಕು ಪಿಕ್ಚರ್ ಆಯ್ತಾ? ನಿಮ್ಗೆಲ್ಲ ಚಿತ್ರ ಇಷ್ಟ ಆಯ್ತಾ? ವೆರಿ ಗುಡ್. ಯಾರು ನೋಡಿಲ್ವೋ ಇವತ್ತು ನೋಡೇ ಬಂದಿದ್ದೀರಾ, ಎಂಜಾಯ್ ಮಾಡಿ. ಯಾರು ನೋಡಿದಿರೋ ಅವರು ತಿರ್ಗಾ ಎಂಜಾಯ್ ಮಾಡ್ಬೋದು. ನಾನು ಮಾತ್ರ ಬಲ್ಲೆ ನಿನ್ನನ್ನು ಹೃದಯವೇ ಬಯಸಿದೆ ನಿಮ್ಮನೆ. ಇವ್ ಲಕ್ಷಣ ನೋಡಿದ್ರೆ ಪ್ರೀತಿ ಬಿದ್ದು ಗೆದ್ದವ ತರ ಕಾಣ್ತಾ ಇಲ್ಲ, ಪ್ರೀತಿ ಬಿದ್ದು ಮೆಂಟಲ್ ತರ ಕಾಣ್ತಾ ಇದ್ದಾನೆ. ಪ್ರೀತಿ ಗೆದ್ರೆ ಹಾಫ್ ಮೆಂಟಲ್, ಪ್ರೀತಿ ಸೋತ್ರೆ ಫುಲ್ ಮೆಂಟಲ್. ಇವ್ರು ಏನಾಗಿದೆ ತಿಳ್ಕೊಳ್ಳೋಣ ಬನ್ನಿ. ಒಂದು ಸಣ್ಣ ಪೆಗ್ನ ನಂತರ ಎಲ್ಲರೂ ಸಿನಿಮಾ ನೋಡಿ. ಓಕೆ, ಡೈಲಾಗ್ ನಾನು ಹೇಳ್ತೀನಿ, ಆದರೆ 50 ಡೇಸ್ಗೆ ಆದ್ಮೇಲೆ ಬರ್ತೀನಿ. 50 ದಿನ ಇಲ್ಲಿ ಬಿಜಾಪುರದಲ್ಲಿ 50 ದಿನ ಆದ್ಮೇಲೆ ಬರ್ತೀನಿ. 100 ಡೇಸ್ ಆದ್ಮೇಲೆ ಬಂದು ಫಂಕ್ಷನ್ ಮಾಡೋಣ. ಓಕೆ, ಎದಳ ಮೇಲೆ ಇವಾಗ ಯಾಕೆ ಹಂಗ್ ಓಡ್ತಾ ಇದ್ದೀರಾ? ಏನಮ್ಮ ಯಾಕಮ್ಮ ಹಂಗ್ ಓಡ್ತಾ ಇದ್ದೀರಾ? ಖುಷಿ ತಡ್ಕೊಳಕ್ ಆಗ್ತಾ ಇಲ್ಲ ಸರ್. ಖುಷಿ ಆಗಿದ್ದೇನೆ. ಖುಷಿಗೆ ಯಾವನಾರು ಈ ತರ ಓಡ್ತಾನ ಸರ್? ನಾವೊಂಥರ ಡಿಫ್ರೆಂಟ್ ಸರ್. ಕೃಷ್ಣ ಒಂಥರ ಡಿಫ್ರೆಂಟ್. ಏನೋ ಸಿನಿಮಾದಲ್ಲಿ ಸ್ವಲ್ಪ ತಲೆ ಸರಿ ಇಲ್ಲ ಅಂದ್ರೆ ಇಲ್ಲೂ ಸರಿ ಇಲ್ವಲ್ಲಪ್ಪ ಇವಳಿಗೆ. ಅವ್ರ ಜೊತೆಗೆ ನೀನು ಪಾಗಲ್ ಆಗೋಗ್ಬಿಟ್ಟಿದ್ಯಾ. ಫುಲ್ ಖುಷಿ ಮಗ. ಫುಲ್ ಖುಷಿ ಮಗ. ಯಾಕಪ್ಪ ಪಿಕ್ಚರ್ ನಾವು ಓಡೋಣ. ಬಿಜಾಪುರ ಜನ ಎಷ್ಟು ಲವ್ ತೋರಿಸಿದ್ರು ನೋಡಿದ್ರೆ ನೀವು ಇಲ್ಲಿ ಹುಚ್ಚಿಡ್ದ್ರಂಗ್ ಓಡ್ತಾ ಇದೀರಲ್ಲ. ಅಲ್ಲವೇ ಹುಚ್ಚಿಡಿಸಿದೆ ಸರ್. ಬಳ್ಳಾರಿಯಲ್ಲಿ ನಿಂಗಿದೆ ಅಂತ ಅದೇ ಖುಷಿಯಲ್ಲಿ ಓಡೋಗ್ತದೆ ಬಳ್ಳಾರಿ ಕಡೆ. ಹಂಗೆ ರೋಡ್ ಕಡೆ ಹೋಗ್ಬಿಡೋಣ ಬಳ್ಳಾರಿಗೆ. ಬಳ್ಳಾರಿ ಇವನ್ ಸಣ್ಣ ಆಗ್ಲೇಬೇಕು. ಬಳ್ಳಾರಿ ಈಗ ಉಂಟೆ ಡೈಲಾಗ್ ಹೇಳ ಬಳ್ಳಾರಿದು. ಬಿಜಾಪುರದಲ್ಲಿ ಎಲ್ಲ ತರ ಸೂಪರ್ ಆಗಿತ್ತು. ಈಗ ಬಳ್ಳಾರಿಯಲ್ಲಿ ಏನಾಗಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಒಂದು ಸಣ್ಣ ಪೆಗ್ನ ನಂತರ ಎಲ್ಲ ಒಂದು ದೊಡ್ಡ ಓಟ ನಂತರ ಬನ್ನಿ. ಮಲಗುತ್ತಿದ್ದ ಹೊಟ್ಟೆ ತುಂಬ
ಹೆಸರು ಮಂಡಕ್ಕಿ ಮಿರ್ಚಿ ಅಂತ. ನೋಡಿ ಬಳ್ಳಾರಿಗೆ ಬಂದಿದ್ದೀವಿ. ಬಳ್ಳಾರಿ ಜನನೆಲ್ಲ ನೋಡಿ ತುಂಬ ಖುಷಿಯಾಗಿ ಬಳ್ಳಾರಿಯಲ್ಲಿ ಹೌಸ್ಫುಲ್ ಓಡ್ತಾರೆ. ಆ ಖುಷಿಗೆ ನಾವು ನಮ್ಮ ಹೊಟ್ಟೆನ ಹೌಸ್ಫುಲ್ ಮಾಡ್ಕೊತಾ ಇದ್ದೀವಿ. ಇಲ್ಲಿಯ ಫೇಮಸ್ ತಿಂಡಿ ಇದು ಒಗ್ಗರಣೆ ಮಂಡಕ್ಕಿ. ಏನು ಮಾತು ಬರ್ತಾ ಇಲ್ಲ, ಅಷ್ಟೊಂದು ಖುಷಿ ಆಗ್ತದೆ ನಮಗೆ. ಈ ಮಂಡಕ್ಕಿಯಿಂದ ಇರೋ ರಹಸ್ಯವಾದ್ರು ಏನು? ಈ ಚಟ್ನಿ ಪುಡಿ ಮಾಡಿರೋರು ಯಾರು? ಈ ಉಪ್ಪಿನಕಾಯಿ ಹಾಕಿದ ಮಾಯನ್ ಭಾವ ಎಲ್ಲಿದ್ದಾನೆ? ಈ ಬಜ್ಜಿ ತಿಂದ್ರೆ ಏನಾಗುತ್ತೆ ತಿಳ್ಕೊಳ್ಳೋಣ. ಒಂದು ಸಣ್ಣ ಬಾಟ್ಲ ನಂತರ ಹೇಗೂ ಉಂಟೆ. ಹೃದಯವೇ ಬಯಸಿದೆ ನಿನ್ನನೇ, ತೆರೆದ ಕನಸಿನ ಕಣ್ಣನೇ, ಹೃದಯವೇ ಬಯಸಿದೆ ನಿಮ್ಮನೆ, ತೆರೆಯುತ್ತ ಕನಸಿನ ಕಣ್ಣನೇ, ದಿನವಿಡೀ ನಾಕ್ಷನು ನೋಡಿದರೆ ನೀವು ಬಂದು ಪ್ರೊಡ್ಯೂಸರ್ಗೆ ಫುಲ್ ಕಲೆಕ್ಷನ್. ಸಿನಿಮಾ ಅಂತೂ ಸೂಪರ್ ಹಿಟ್ಟು, ಹೃದಯವೇ ಬಯಸಿದೆ ನಿಮ್ಮನೆ. ಅದ್ಭುತವಾದ ಹಾಡನ್ನು ಹಾಡಿದಂತ ವಿ ಶ್ರೀಧರ್ ಅವರಿಗೆ ನಮ್ಮ ತಂಡದ ವತಿಯಿಂದ ಕಿರೀಟವನ್ನು ತೊಡಿಸುತ್ತಿದ್ದೇವೆ. ಇದನ್ನು ನಾನು ಬಹಳ ಗೌರವಾನ್ವಿತವಾಗಿ ಸ್ವೀಕರಿಸಿ ಇದನ್ನು ನಾನು ನನ್ನ ಮನೆಗೆ ತೊಗೊಂಡೋಗ್ತೇನೆ.